ನಿರೀಕ್ಷೆಯಂತೆ ಇವತ್ತು DCC ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಅಂತಿಮ ಘಟ್ಟಕ್ಕೆ ಬಂದಿದ್ದಾರೆ. 2-3 ದಿವಸಗಳಿಂದ ಸದಸ್ಯರನ್ನು ಶಾಸಕರನ್ನು ಜೊತೆ ಚರ್ಚೆ ಮಾಡಿ ಇವತ್ತು ಅಂತಿಮವಾಗಿ ಇನ್ನೂ ಕೆಲವು ಶಾಸಕರನ್ನ ಚರ್ಚೆ ಮಾಡಿ DCC ಬ್ಯಾಂಕ್ನ ಅಧ್ಯಕ್ಷರಾಗಿ ನಮ್ಮ ಗುಂಪಿನಿಂದ ಜೊಲ್ಲೆ ಅವರಿಗೆ ಅಧ್ಯಕ್ಷ ಆಯ್ಕೆ ಮಾಡಲಿಕ್ಕೆ ಎಲ್ಲರೂ ಒಮ್ಮತ ಸೂಚಿಸಿದ್ದಾರೆ. ಉಪಾಧ್ಯಕ್ಷರಾಗಿ ರಾಜು ಕಾಗೆ ಅವರು ಕಾಗೋಡ MLA ಅವರು ಸೂಚನೆ ಮಾಡಿದ್ದಾರೆ. ಹೀಗಾಗಿ ಅವರೆಲ್ಲ ಅಭಿಪ್ರಾಯ ಪಡೆದು ಅವ್ರನ್ನ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೆ ಮಾಡಲಿಕ್ಕೆ ನಾವು ಸೂಚನೆ ಕೊಟ್ಟಿದ್ದೇವೆ. ಈಗ ನಾಮನಿರ್ದೇಶನ ಮಾಡ್ತಾರೆ ಮತ್ತು ಇದು 30 ತಿಂಗಳ ಅರ್ಧ ಹಾಫ್ 30 ತಿಂಗಳಿಗೆ ಇವತ್ತಿನ ಇಬ್ಬರು ಇರ್ತಾರೆ, ಇನ್ನು 30 ತಿಂಗಳಿಗೆ ಬೇರೆ ಅವ್ರು ಬರ್ತಾರೆ. ಅಂದರೆ ಈಗ BJPಯಿಂದ ಅಧ್ಯಕ್ಷರು ಉಪಾಧ್ಯಕ್ಷ ಕಾಂಗ್ರೆಸ್ ಇದೆ, ಮುಂದಿನ ಸಾರಿ ಕಾಂಗ್ರೆಸ್ನವರು ಅಧ್ಯಕ್ಷರು ಉಪಾಧ್ಯಕ್ಷರು BJP ಅವರು. ಯಾಕಂದರೆ ಹಿಂದೆ ಕೂಡ ನಾವು ಆದಾಗೆ ನಾವು 3 ಜನ ಇದ್ದೀವಿ, 13 ಜನ BJP ಅವರಿದ್ರು ಕೂಡ ನಮಗೆ ಅಧ್ಯಕ್ಷತನವರು ಬಿಟ್ಟುಕೊಟ್ರು ಕುಲಗೋಡೆ ಅವರಿಗೆ. ಸೊ ಇದರಲ್ಲಿ ಯಾವುದೇ ಪಾರ್ಟಿ ಇಲ್ಲ ಮುಂಚೆ ಕೂಡ ಹೇಳಿದ್ದೀವಿ, ಇವತ್ತು ಕೂಡ ಅದನ್ನ ಹೇಳ್ತೀವಿ. ಇದು DCC ಬ್ಯಾಂಕ್ ಬೆಳೆಸಲಿಕ್ಕೆ ಉಳಿಸ್ಲಿಕ್ಕೆ ಒಂದು ಫಾರ್ಮುಲಾ ಇದು. ಇಲ್ಲ ಕೊನೆಗಳಿಗೆಲ್ಲ ಅವ್ರದ್ದೊಂದು ಅಲ್ಲೊಂದು ಚುನಾವಣೆ ಇದೆ, ಕೃಷ್ಣ ಸಹಕಾರಿ ಸಂಘ ಚುನಾವಣೆ, ಅಲ್ಲೂ ಅಧ್ಯಕ್ಷ ಉಪಾಧ್ಯಕ್ಷ ಅಂತ ಆಗ್ತದೆ. ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಅವ್ರು ಮುಂಚೆಯಿಂದ ನಮ್ಮ ಜೊತೆನೇ ಇದ್ದಾರೆ, ಇವತ್ತು ಇರ್ತಾರೆ, ನಾಳೆಯೂ ಇರ್ತಾರೆ. ಇಲ್ಲ ಆ ರೀತಿ ಏನಿಲ್ಲ, ಅವ್ರೇನು ಸೂಚನೆ ಕೊಟ್ಟಿಲ್ಲ. ಇದು ಸಹಕಾರಿ ತತ್ವದಡಿ ಇದರಲ್ಲಿ ಯಾವುದೇ ಪಕ್ಷ ಇಲ್ಲ. ಸರ್, ಇದು ಪಕ್ಷಾತೀತ ಅಂತ ಹೇಳಿ ಸಹಕಾರಿ ಇಲಾಖೆಗಳಿಗೆ ಅಂತ ಹೇಳ್ಕೊಂಡು ಕೊನೆಯೊಳಗೆ ಅಧ್ಯಕ್ಷ ಸ್ಥಾನಕ್ಕೆ BJP ಅವರು ಕೊಡಬೇಕು, ಕಾಂಗ್ರೆಸ್ ಅವರಿಗೆ ಈ ಸ್ಟ್ರಾಟಜಿ ಯಾಕೆ ಯೂಸ್ ಆಯಿತು ನೋಡಿ. ಲಾಸ್ಟ್ ಟೈಮ್ ಕೂಡ ನಮಗೆ ಅವ್ರು ಬಿಟ್ಟು ಕೊಟ್ಟಿದ್ರು, ಹೇಳಿದಿಲ್ಲ 3 ಜನ ನಾವಿದ್ದೀವಿ, 13 ಜನ BJP ಅವರಿದ್ರು ಕೂಡ ಕಾಂಗ್ರೆಸ್ನವ್ರಿಗೆ ಅಧ್ಯಕ್ಷ ಸ್ಥಾನ ಬಿಟ್ಟು ಕೊಟ್ಟಿದ್ರು. ಈ ಸಾರಿ ನಾವು ಅವ್ರಿಗೆ ಬಿಟ್ಟಿದ್ದೀವಿ, 30 ತಿಂಗಳ ನಂತರ ಮತ್ತೆ ನಾವು ಕಾಂಗ್ರೆಸ್ನವರು ಅಧ್ಯಕ್ಷ ಸ್ಥಾನ ಪಡಿತೀವಿ. ಸರ್, ಈಗ ಏನಿಲ್ಲ, ಜೊಲ್ಲೆ ಅವರು ನಿಮ್ಮ ಜೊತೆಗೆ ಕೂಡದಾಗಿಂದಲೂ ಕೂಡ ಸಾಕಷ್ಟು ವಿರೋಧಗಳು, ಅಂದರೆ ಅವ್ರ ಬಗ್ಗೆ ಟೀಕೆ ಮಾಡುವುದು, ನಿಮ್ಮ ಬಗ್ಗೆ ಟೀಕೆ ಮಾಡುವಂಥದ್ದು ನಡೀತಾ ಇತ್ತು. ಜಾರಕಿಹೊಳಿ ಅವ್ರ ಕಡೆ ಹೋದ್ರೆ ಸೋಲಿಸ್ತಾರೆ, ಮನೆ ಕಳಿಸ್ತಾರೆ ಅನ್ನುವಂಥದ್ದಿತ್ತು. ಕಡೆಗೂ ಗೆಲ್ಲಿಸಿಲ್ಲ, ನಾವು ಗೆಲ್ಲಿಸಿದ್ದೀವಿ, ಮತ್ತು ಇವತ್ತು ಅಧ್ಯಕ್ಷನೂ ಮಾಡಿದಿರಿ, ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದೀವಿ. ಸೊ ಅದರಲ್ಲಿ ಏನೋ ನಮ್ಮ ಜೊತೆ ಬಂದಿದ್ರು ಅವ್ರು ನಂಬಿ ನಾವು ಅವ್ರಿಗೆ ಗೆಲ್ಲಿಸ್ಲಿಕ್ಕೆ ಕೂಡ ಪ್ರಯತ್ನ ಮಾಡಿದ್ವಿ, ಗೆಲ್ಲಿಸಿದ್ದೀವಿ. ಇವತ್ತು ಅಧ್ಯಕ್ಷ ಸ್ಥಾನ ಕೂಡ ಭಾಳಷ್ಟು ಜನ ಸದಸ್ಯರು ಈ ಸಂದರ್ಭದಲ್ಲಿ ಅವರೇ ಬೇಕು. ಯಾಕಂದರೆ ಅವರು ಇನ್ನೊಂದು ಪ್ಯಾರಲಲ್ ಆಗಿ ತಮ್ಮದೇ ಬ್ಯಾಂಕ್ ಇದೆ, ಅದು ಸುಮಾರು 4,000 ಕೋಟಿ ವ್ಯವಹಾರ ಆಗ್ತದೆ. ಸೊ ಅವ್ರಿಗೆ ಅನುಭವ ಇದೆ, ಇಂಥ ಸಂದರ್ಭದಲ್ಲಿ ಅವರೇ ಬೇಕಂತ ಭಾಳ ಜನ ಸಜೆಸ್ಟ್ ಮಾಡೋದ್ರಿಂದ ಜೊಲ್ಲೆ ಅವ್ರ ಹೆಸರನ್ನ ಆಯ್ಕೆ ಮಾಡಿದ್ದಾರೆ. ಜಾರಕಿಹೊಳಿ ಅವರು ನಂಬಿ ಬಂದವಂತವ್ರಿಗೆ ಕೈ ಬಿಡಲ್ಲ ಅನ್ನುವಂಥ ಸಂದೇಶ ರವಾನೆ ಮಾಡಿದ್ರು. ಇಲ್ಲ, ಅದು ಪ್ರಶ್ನೆ ಇಲ್ಲ. ನಮ್ಮ ಜೊತೆ ಯಾರು ಇರ್ತಾರೆ ಅವ್ರಿಗೆ ಹಿಂದೂ ಕೂಡ ಸಹಾಯ ಮಾಡಿದ್ವಿ, ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ. ಅದು ವರ್ಷ ಹೋಗ್ತೈತೆ, ವರ್ಷ ಏರ್ತೈತೆ. ಅದು ಶುಗರ್ ಫ್ಯಾಕ್ಟ್ರಿ ಪ್ರಾರಂಭ ಆಯ್ತಾನ ಮತ್ತೆ ಅದು ಮೇಲೆ ಹೋಗ್ತೈತೆ. ಕ್ರಸಿಂಗ್ ಬಂದಾದಾಗ ಅದು ಕೆಳಗೆ ಇಳಿತೈತೆ. ಏನೆಲ್ಲ ಅದೇನು ಹೊಸದೇನಲ್ಲ, ಲಿಂಕ್ ಇಲ್ಲ. 1,000 ಕೋಟಿ ಕಡಿಮೆ ಆಗ್ತೈತೆ, ಮತ್ತೆ ಅದು ನಾರ್ಮಲ್ ಆಗಿ 1,000 ಕೋಟಿ ಹೆಚ್ಚು ಬರ್ತೈತಿ. ಅದು ಅದೇ ಮಾಡೇ ಮಾಡ್ತಾರಲ್ಲ. ಅವ್ರು ಇದ್ದಾಗ ಆಗಿತ್ತು, ರಮೇಶ್ ಕತ್ತಿ ಇದ್ದಾಗ ಆಯಿತು, ಇಂದು ಲಕ್ಷ್ಮಣ ಸವದಿ ಇದ್ದಾಗ, ಯಾರ್ಯಾರು ಇದ್ದಾಗ ಎಲ್ಲ ಕೂಡ ಇದು ಅಪ್ ಆ್ಯಂಡ್ ಡೌನ್ ಆಗೇ ಆಗುತ್ತೆ, ಮತ್ತೆ ಬರ್ತೈತೆ. ಅದರಲ್ಲಿ ಏನಂತ ವಿಶೇಷ ಇಲ್ಲ. ನೋಡಿ, ಇದರಲ್ಲಿ 8 ಕಾಂಗ್ರೆಸ್ 8 BJP ಇದ್ದಾರೆ. ಎಕ್ಸಾಕ್ಟ್ಲಿ 8 ಕಾಂಗ್ರೆಸ್ ಇದ್ದಾರೆ, 8 ಇದ್ದಾರೆ. ಒಂದು ನಾಮಿನೇಷನ್ನಲ್ಲಿ ಅಶೋಕ್ ಪಟ್ಟಣ್ ಕೂಡ, ಒಂದು ಕಾಂಗ್ರೆಸ್ಸು, ಅಪೆಕ್ಸ್ ಬ್ಯಾಂಕ್ನಿಂದ ಒಂದು BJP, ಅಲ್ಲಿ ಅಂದರೆ 9. ಸೊ ಅದೇ ಅಪೆಕ್ಸ್ ಬ್ಯಾಂಕ್ನಿಂದ ತರ್ತೀವಿ. ಅಪೆಕ್ಸ್ ಬ್ಯಾಂಕ್ನಿಂದ ಏನಿದೆ ಅದನ್ನು ಕುರುಬ ಸಮುದಾಯಕ್ಕೆ ಕೊಡ್ತೀವಿ. ನಮ್ಮದು ಅದೇ ಆಸೆ ಇದೆ. ಮುಂದೆ ಚುನಾವಣೆ ಆದರೂ ಕೂಡ 13 ಜನ ಇದ್ದಾರೆ, ಮಾಡ್ಕೊಳ್ತಾರೆ. ಸೊ ನಮ್ದು ಆಸೆ ಇದೆ, ಬಹುಶಃ ವಿರೋಧ ಸರ್. ಮೊದಲಿಗೆ ಒಂದು ಅಂಕಿ ಕೊಟ್ಟಿದ್ರಿ, 13 ಜನ ನಮ್ಮ ಕಡೆ ಇದ್ದಾರೆ ಅಂತೇಳಿ. ಇಂದುವರೆಗೂ ಭಾಳ ಅವರೇ ಇವತ್ತೇನೋ 13 ಜನ ಇದ್ದಾರೆ. ಜೊತೆಗೆ ನಡು ಗೊಂದಲ ಸೃಷ್ಟಿಸುವಂಥ ಕೆಲಸ ಆಯಿತು. ಏನಂತಂದ್ರೆ ಸೆಳೆಯುವಂಥದ್ದು, ಯಾರೋ ಸ್ವಾಮೀಜಿ ಅವರು ಹೇಳ್ತಾ ಇದ್ದಾರೆ, ಒತ್ತಡ ಹೇಳ್ತಾ ಇದ್ದಾರೆ, ಆ ರೀತಿ ಏನಾದರೂ ತಮ್ಮ ಗಮನಕ್ಕೆ ಬಂತ ಅಂತ? ಅದು ಎಲ್ಲ ಒಂದು 10 ವರ್ಷದಿಂದ ನವರತ್ನ ತೆಲ್ಲಿಂದ ಮಸಾಜ್ ಮಾಡೋತ್ತಲ್ಲಿ ಮಸಾಜ್ ಮಾಡಿ 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 ಎಲ್ಲರೂ ತಲೆ ಕೆಡಿಸಿದ್ರು. ತಲೆ ಕೆಡಿಸ್ದಂಗೆ ಎಲ್ಲ ನಾವು ರೆಡಿ ಮಾಡಿದ್ವಿ. 10 ದಿವಸದಿಂದ ನೀವು ಹೇಳ್ದಂಗೆ ಬೆಂಗಳೂರಲ್ಲಿ ಮಸಾದ ಆಯಿತು,
ನಿನ್ನೆ ರಾತ್ರಿ ಫೋನ್ನಲ್ಲಿ ಮಸಾಜ್ ಮಾಡಿದ್ರು. ನವರತ್ನ ವರ್ಕೌಟ್ ಆಗದಿಲ್ಲ, ಅಷ್ಟೇ ವಿಶೇಷ. ನಮ್ಮ ಕಡೆ ಬೇರೆ ಔಷಧಿ, ಹಿಮಾಲಯ ಜಡಿಬೂಟಿ ನಮ್ಮ ನಾವು ಆಯುರ್ವೇದ ಡಾಕ್ಟರ್ ಅಲ್ಲ, ಹಿಂಗಾಗಿ ನಾವು ಅದು ಗೊತ್ತಿತ್ತು ಹಿಮಾಲಯ ಅಂತಂದ ನಾವು ಬೆಳಗ್ಗೆ ಕೊಡಿದ್ರೆ ಎಲ್ಲರೂ ಸರಿ ಆಗಿದ್ದಾರೆ. ಸರ್, ಈಗ ಲಕ್ಷ್ಮಣ್ ಸವದಿ ಅವರು ಮೊನ್ನೆ ಕೂಡ ಎಲೆಕ್ಷನ್ ಆದ್ಮೇಲೆ ಒಂದು ಮಾತು ಹೇಳಿದ್ರು, ನಮ್ ಕಡೆ ಚೀಟಿ ಐತಿ ನಾವೆಲ್ಲ ಮಾಡ್ತೇವೆ ಅಂತ. ಅವತ್ತು ಆಯ್ತದಿಲ್ಲ, ಚುನಾವಣೆ ಆಯ್ತು ಮುಗಿದೋಯ್ತು ಅಷ್ಟಕ್ಕೆ, ಮತ್ತೆ ಮುಂದೆ ನೋಡೋಣ. ಈಗ ಯಾಕೆ ಅದೇ ಹಳೇದು ಚುನಾವಣೆ ಎಲ್ಲ ಪರ ವಿರೋಧ ಆರೋಪಗಳು ಇದ್ದೇ ಇರ್ತೈತೆ. ಈಗೇನಿದ್ರು ಎಲ್ಲರ ದೃಷ್ಟಿ DCC ಬ್ಯಾಂಕನ್ನು ಅವರು ಅಲ್ಲಿ ಕೈ ಜೋಡಿಸ್ಬೇಕು, ಬರಬೇಕು ಅನ್ನೋದು ಎಲ್ಲರ ಆಸೆ. ಭಾಳ ನಿರೀಕ್ಷೆ ಅಂತ ಇವತ್ತು DCC ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಅಂತಿಮ ಘಟ್ಟಕ್ಕೆ ಬಂದಿದ್ದಾರೆ. 2-3 ದಿವಸಗಳಿಂದ ಸದಸ್ಯರನ್ನು, ಶಾಸಕರನ್ನು ಅವ್ರ ಜೊತೆ ಚರ್ಚೆ ಮಾಡಿ ಇವತ್ತು ಅಂತಿಮವಾಗಿ ಇನ್ನೂ ಕೆಲವು ಶಾಸಕರನ್ನ ಚರ್ಚೆ ಮಾಡಿ DCC ಬ್ಯಾಂಕ್ನ ಅಧ್ಯಕ್ಷರಾಗಿ ನಮ್ಮ ಗುಂಪಿನಿಂದ ಜೊಲ್ಲೆ ಅವರಿಗೆ ಅಧ್ಯಕ್ಷ ಆಯ್ಕೆ ಮಾಡಲಿಕ್ಕೆ ಎಲ್ಲರೂ ಒಮ್ಮತ ಸೂಚಿಸಿದ್ದಾರೆ. ಉಪಾಧ್ಯಕ್ಷರಾಗಿ ರಾಜೀವ್ ಕಾಗೆ ಅವರು, ಕಾಗೋಡು MLA ಅವರು ಸೂಚನೆ ಮಾಡಿದ್ದಾರೆ. ಹೀಗಾಗಿ ಅವರೆಲ್ಲ ಅಭಿಪ್ರಾಯ ಪಡೆದು ಅವ್ರನ್ನ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೆ ಮಾಡಲಿಕ್ಕೆ ನಾವು ಸೂಚನೆ ಕೊಟ್ಟಿದ್ದೇವೆ. ಈಗ ನಾಮನಿರ್ದೇಶನ ಮಾಡ್ತಾರೆ. ಮತ್ತು ಇದು 30 ತಿಂಗಳ ಅರ್ಧ ಹಾಫ್ 30 ತಿಂಗಳಿಗೆ ಇವತ್ತಿನ ಇಬ್ಬರು ಇರ್ತಾರೆ, ಇನ್ನು 30 ತಿಂಗಳಿಗೆ ಬೇರೆ ಅವ್ರು ಬರ್ತಾರೆ. ಅಂದರೆ ಈಗ BJPಯಿಂದ ಅಧ್ಯಕ್ಷರು ಉಪಾಧ್ಯಕ್ಷ ಕಾಂಗ್ರೆಸ್ ಇದೆ, ಮುಂದಿನ ಸಾರಿ ಕಾಂಗ್ರೆಸ್ನವರು ಅಧ್ಯಕ್ಷರು ಉಪಾಧ್ಯಕ್ಷರು BJP ಅವರು. ಯಾಕಂದರೆ ಹಿಂದೆ ಕೂಡ ನಾವು ಆದಾಗೆ ನಾವು 3 ಜನ ಇದ್ದೀವಿ, 13 ಜನ BJP ಅವರಿದ್ರು ಕೂಡ ನಮಗೆ ಅಧ್ಯಕ್ಷತನವರು ಬಿಟ್ಟುಕೊಟ್ರು ಕುಲಗೋಡೆ ಅವರಿಗೆ. ಸೊ ಅದರಲ್ಲಿ ಯಾವುದೇ ಪಾರ್ಟಿ ಇಲ್ಲ ಮುಂಚೆ ಕೂಡ ಹೇಳಿದ್ದೀವಿ, ಇವತ್ತು ಕೂಡ ಅದನ್ನ ಹೇಳ್ತೀವಿ. ಇದು DCC ಬ್ಯಾಂಕ್ ಬೆಳೆಸಲಿಕ್ಕೆ ಉಳಿಸ್ಲಿಕ್ಕೆ ಒಂದು ಫಾರ್ಮುಲಾ ಇದು. ನಿವಾಸದಲ್ಲಿ ಇಲ್ಲ ಕೊನೆಗಳಿಗೆಲ್ಲ ಅವ್ರದ್ದೊಂದು ಅಲ್ಲೊಂದು ಚುನಾವಣೆ ಇದೆ, ಕೃಷ್ಣ ಸಹಕಾರಿ ಸಂಘ ಚುನಾವಣೆ, ಅಲ್ಲೂ ಅಧ್ಯಕ್ಷ ಉಪಾಧ್ಯಕ್ಷ ಅಂತ ಆಗ್ತದೆ. ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಅವರು ಮುಂಚೆಯಿಂದ ನಮ್ಮ ಜೊತೆನೇ ಇದ್ದಾರೆ, ಇವತ್ತು ಇರ್ತಾರೆ, ನಾಳೆಯೂ ಇರ್ತಾರೆ. ಇಲ್ಲ ಆ ರೀತಿ ಏನಿಲ್ಲ, ಅವ್ರೇನು ಸೂಚನೆ ಕೊಟ್ಟಿಲ್ಲ. ಇದು ಸಹಕಾರಿ ತತ್ವದಡಿ ಇದರಲ್ಲಿ ಯಾವುದೇ ಪಕ್ಷ ಇಲ್ಲ. ಸರ್, ಇದು ಪಕ್ಷಾತೀತ ಅಂತ ಹೇಳಿ ಸಹಕಾರಿ ಇಲಾಖೆಗಳಿಗೆ ಅಂತ ತಿಳ್ಕೊಂತ ಕರೆಕ್ಟ್. ಕೊನೆಯೊಳಗೆ ಅಧ್ಯಕ್ಷ ಸ್ಥಾನಕ್ಕೆ BJP ಅವರು ಕೊಡಬೇಕು, ಕಾಂಗ್ರೆಸ್ ಅವರಿಗೆ ಈ ಸ್ಟ್ರಾಟಜಿ ಯಾಕೆ ಯೂಸ್ ಆಯ್ತು? ನೋಡಿ, ಲಾಸ್ಟ್ ಟೈಮ್ ಕೂಡ ನಮಗೆ ಅವ್ರು ಬಿಟ್ಟು ಕೊಟ್ಟಿದ್ರು, ಹೇಳಿದಿಲ್ಲ. 3 ಜನ ನಾವಿದ್ದೀವಿ, 13 ಜನ BJP ಅವರಿದ್ರು ಕೂಡ ಕಾಂಗ್ರೆಸ್ನವ್ರಿಗೆ ಅಧ್ಯಕ್ಷ ಸ್ಥಾನ ಬಿಟ್ಟು ಕೊಟ್ಟಿದ್ರು. ಈ ಸಾರಿ ನಾವು ಅವ್ರಿಗೆ ಬಿಟ್ಟಿದ್ದೀವಿ, 30 ತಿಂಗಳ ನಂತರ ಮತ್ತೆ ನಾವು ಕಾಂಗ್ರೆಸ್ನವರು ಅಧ್ಯಕ್ಷ ಸ್ಥಾನ ಪಡಿತೀವಿ. ಸರ್, ಈಗ ಏನಿಲ್ಲ, ಜೊಲ್ಲೆ ಅವರು ನಿಮ್ಮ ಜೊತೆಗೆ ಕೂಡದಾಗಿಂದಲೂ ಕೂಡ ಸಾಕಷ್ಟು ವಿರೋಧಗಳು, ಅಂದ್ರೆ ಅವ್ರ ಬಗ್ಗೆ ಟೀಕೆ ಮಾಡುವುದು, ನಿಮ್ಮ ಬಗ್ಗೆ ಟೀಕೆ ಮಾಡುವಂಥದ್ದು ನಡೀತಾ ಇತ್ತು. ಜಾರಕಿಹೊಳಿ ಅವ್ರ ಕಡೆ ಹೋದ್ರೆ ಸೋಲಿಸ್ತಾರೆ, ಮನೆ ಕಳಿಸ್ತಾರೆ ಅನ್ನುವಂಥದ್ದಿತ್ತು. ಕಡೆಗೂ ಗೆಲ್ಲಿಸಿಲ್ಲ, ನಾವು ಗೆಲ್ಲಿಸಿದ್ದೀವಿ, ಮತ್ತೆ ಇವತ್ತು ಅಧ್ಯಕ್ಷನೂ ಮಾಡಿದಿರಿ, ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದೀವಿ. ಸೊ ಅದರಲ್ಲಿ ಏನೋ ನಮ್ಮ ಜೊತೆ ಬಂದಿದ್ರು, ಅವ್ರು ನಂಬಿ ನಾವು ಅವ್ರಿಗೆ ಗೆಲ್ಲಿಸ್ಲಿಕ್ಕೆ ಕೂಡ ಪ್ರಯತ್ನ ಮಾಡಿದ್ವಿ, ಗೆಲ್ಲಿಸಿದ್ದೀವಿ. ಇವತ್ತು ಅಧ್ಯಕ್ಷ ಸ್ಥಾನ ಕೂಡ ಭಾಳಷ್ಟು ಜನ ಸದಸ್ಯರು ಈ ಸಂದರ್ಭದಲ್ಲಿ ಅವರೇ ಬೇಕು. ಯಾಕಂದರೆ ಅವರು ಇನ್ನೊಂದು ಪ್ಯಾರಲಲ್ ಆಗಿ ತಮ್ಮದೇ ಬ್ಯಾಂಕ್ ಇದೆ, ಅದು ಸುಮಾರು 4,000 ಕೋಟಿ ವ್ಯವಹಾರ ಆಗ್ತದೆ. ಸೊ ಅವ್ರಿಗೆ ಅನುಭವ ಇದೆ, ಇಂಥ ಸಂದರ್ಭದಲ್ಲಿ ಅವರೇ ಬೇಕಂತ ಭಾಳ ಜನ ಸಜೆಸ್ಟ್ ಮಾಡೋದ್ರಿಂದ ಜೊಲ್ಲೆ ಅವ್ರ ಹೆಸರನ್ನ ಆಯ್ಕೆ ಮಾಡಿದ್ರು. ಜಾರಕಿಹೊಳಿ ಅವರು ನಂಬಿ ಬಂದವಂತವ್ರಿಗೆ ಕೈ ಬಿಡಲ್ಲ ಅನ್ನುವಂಥ ಸಂದೇಶ ರವಾನೆ ಮಾಡಿದ್ರು. ಇಲ್ಲ, ಅದು ಪ್ರಶ್ನೆ ಇಲ್ಲ. ನಮ್ಮ ಜೊತೆ ಯಾರು ಇರ್ತಾರೆ ಅವ್ರಿಗೆ ಹಿಂದೂ ಕೂಡ ಸಹಾಯ ಮಾಡಿದ್ವಿ, ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ. ಅದು ವರ್ಷ ಹೋಗ್ತೈತೆ, ವರ್ಷ ಏರ್ತೈತೆ. ಅದು ಶುಗರ್ ಫ್ಯಾಕ್ಟ್ರಿ ಪ್ರಾರಂಭ ಆಯ್ತಾನ ಮತ್ತೆ ಅದು ಮೇಲೆ ಹೋಗ್ತೈತೆ. ಕ್ರಸಿಂಗ್ ಬಂದಾದಾಗ ಅದು ಕೆಳಗೆ ಇಳಿತೈತೆ. ಏನೆಲ್ಲ ಅದೇನು ಹೊಸದೇನಲ್ಲ, ಲಿಂಕ್ ಇಲ್ಲ. 1,000 ಕೋಟಿ ಕಡಿಮೆ ಆಗ್ತೈತೆ, ಮತ್ತೆ ಅದು ನಾರ್ಮಲ್ ಆಗಿ 1,000 ಕೋಟಿ ಹೆಚ್ಚು ಬರ್ತೈತೆ. ಅದು ಅದೇ ಮಾಡೇ ಮಾಡ್ತಾರಲ್ಲ. ಅವ್ರು ಇದ್ದಾಗ ಆಗಿತ್ತು, ರಮೇಶ್ ಕತ್ತಿ ಇದ್ದಾಗ ಆಯಿತು, ಇಂದು ಲಕ್ಷ್ಮಣ ಸವದಿ ಇದ್ದಾಗ, ಯಾರ್ಯಾರು ಇದ್ದಾಗ ಎಲ್ಲ ಕೂಡ ಇದು ಅಪ್ ಆ್ಯಂಡ್ ಡೌನ್ ಆಗೇ ಆಗುತ್ತೆ, ಮತ್ತೆ ಬರ್ತೈತೆ. ಅದರಲ್ಲಿ ಏನಂತ ವಿಶೇಷ ಇಲ್ಲ. ನೋಡಿ, ಇದರಲ್ಲಿ 8 ಕಾಂಗ್ರೆಸ್ 8 BJP ಇದ್ದಾರೆ. ಎಕ್ಸಾಕ್ಟ್ಲಿ 8 ಕಾಂಗ್ರೆಸ್ ಇದ್ದಾರೆ, 8 ಇದ್ದಾರೆ. ಒಂದು ನಾಮಿನೇಷನಲ್ಲಿ ಅಶೋಕ್ ಪಟ್ಟಣ್ ಕೂಡ, ಒಂದು ಕಾಂಗ್ರೆಸ್ಸು, ಅಪೆಕ್ಸ್ ಬ್ಯಾಂಕ್ನಿಂದ ಒಂದು BJP, ಅಲ್ಲಿ ಅಂದರೆ 9. ಸೊ ಅದೇ ಅಪೆಕ್ಸ್ ಬ್ಯಾಂಕ್ನಿಂದ ತರ್ತೀವಿ.
ಅಪೆಕ್ಸ್ ಬ್ಯಾಂಕ್ನಿಂದ ಏನಿದೆ ಅದನ್ನು ಕುರುಬ ಸಮುದಾಯಕ್ಕೆ ಕೊಡ್ತೀವಿ. ನಮ್ಮದು ಅದೇ ಆಸೆ ಇದೆ. ಮುಂದೆ ಚುನಾವಣೆ ಆದರೂ ಕೂಡ 13 ಜನ ಇದ್ದಾರೆ, ಮಾಡ್ಕೊಳ್ತಾರೆ. ಸೊ ನಮ್ದು ಆಸೆ ಇದೆ, ಬಹುಶಃ ವಿರೋಧ ಸರ್ ಆಗುತ್ತೆ. ಮೊದಲಿಗೆ ಒಂದು ಅಂಕಿ ಕೊಟ್ಟಿದ್ರಿ 13 ಜನ ನಮ್ಮ ಕಡೆ ಇದ್ದಾರೆ ಅಂತೇಳಿ. ಇಂದುವರೆಗೂ ಭಾಳ ಅವರೇ ಇವತ್ತೇನ 13 ಜನ ಇದ್ದಾರೆ. ಜೊತೆಗೆ ನಡು ಗೊಂದಲ ಸೃಷ್ಟಿಸುವಂತ ಕೆಲಸ ಆಯ್ತು. ಏನಂತಂದ್ರೆ ಆ ಸೆಳೆಯುವಂಥದ್ದು, ಯಾರೋ ಸ್ವಾಮೀಜಿ ಅವರು ಹೇಳ್ತಾ ಇದ್ದಾರೆ, ಒತ್ತಡ ಹೇಳ್ತಾ ಇದ್ದಾರೆ, ಆ ರೀತಿ ಏನಾದರೂ ತಮ್ಮ ಗಮನಕ್ಕೆ ಬಂತ ಅಂತ? ಅದು ಎಲ್ಲ ಒಂದು 10 ವರ್ಷದಿಂದ ನವರತ್ನ ತೆಲ್ಲಿಂದ ಮಸಾಜ್ ಮಾಡೋ ಮಸಾಜ್ ಮಾಡಿ 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 ಎಲ್ಲರನ್ನೂ ತಲೆ ಕೆಡಿಸಿದ್ರು. ತಲೆ ಕೆಡಿಸ್ದಂಗೆ ಎಲ್ಲ ನಾವು ರೆಡಿ ಮಾಡಿದ್ವಿ. 10 ದಿವಸದಿಂದ ಹೇಳ್ದಂಗೆ ಬೆಂಗಳೂರಲ್ಲಿ ಮಸಾಜ್ ಆಯಿತು. ನಿನ್ನೆ ರಾತ್ರಿ ಫೋನ್ನಲ್ಲಿ ಮಸಾಜ್ ಮಾಡಿದ್ರು. ನವರತ್ನ ವರ್ಕೌಟ್ ಆಗದಿಲ್ಲ, ಅಷ್ಟೇ ವಿಶೇಷ. ನಮ್ಮ ಕಡೆ ಬೇರೆ ಔಷಧಿ, ಹಿಮಾಲಯ ಜಡಿಬೂಟಿ ನಮ್ಮ ನಾವು ಆಯುರ್ವೇದ ಡಾಕ್ಟರ್ ಅಲ್ಲ, ಹಿಂಗಾಗಿ ನಾವು ಅದು ಗೊತ್ತಿತ್ತು ಹಿಮಾಲಯ ಅಂತಂದ ನಾವು ಬೆಳಿಗ್ಗೆ ಕೊಡಿದ್ರೆ ಎಲ್ಲರೂ ಸರಿ ಆಗಿದ್ದಾರೆ. ಸರ್, ಈಗ ಲಕ್ಷ್ಮಣ್ ಸವದಿ ಅವರು ಮೊನ್ನೆ ಕೂಡ ಎಲೆಕ್ಷನ್ ಆದ್ಮೇಲೆ ಒಂದು ಮಾತು ಹೇಳಿದ್ರು, ನಮ್ಮ ಕಡೆ ಚೀಟಿ ಐತಿ ನಾವೆಲ್ಲ ಮಾಡ್ತೇವೆ ಅಂತ. ಅವತ್ತು ಆಯ್ತದಿಲ್ಲ, ಚುನಾವಣೆ ಆಯ್ತು, ಮುಗಿದೋಯ್ತು, ಅಷ್ಟಕ್ಕೆ ಮತ್ತೆ ಮುಂದೆ ನೋಡೋಣ. ಈಗ ಯಾಕೆ ಅದೇ ಹಳೇದು ಚುನಾವಣೆ ಎಲ್ಲ ಪರ ವಿರೋಧ ಆರೋಪಗಳು ಇದ್ದೇ ಇರ್ತೈತೆ. ಈಗೇನಿದ್ರು ಎಲ್ಲರ ದೃಷ್ಟಿ DCC ಬ್ಯಾಂಕನ್ನು ಅವರು ಅಲ್ಲಿ ಕೈ ಜೋಡಿಸ್ಬೇಕು, ಬರಬೇಕು ಅನ್ನೋದು ಎಲ್ಲರ ಆಸೆ.